ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ವಸ್ಸಮಾಇ ವತ್ತಾರಿಕ್. ಆಕಾಶದ ಮೇಲಾಣೆ, ರಾತ್ರಿಯಲ್ಲಿ ಬರುವುದರ ಮೇಲಾಣೆ. ವಮಾ ಅದ್ರಾಕ ಮತ್ತಾರಿಕ್. ರಾತ್ರಿಯಲ್ಲಿ ಬರುವುದು ಎಂದರೇನೆಂದು ತಮಗೆ ಗೊತ್ತಿದೆಯೇ? ಅನ್ನಜ್ಮು ಸ್ಸಾಕಿಬ್. ಅದು ಚುಚ್ಚಿ ಸಾಗುವ ನಕ್ಷತ್ರವಾಗಿದೆ. ಇನ್ ಕುಲ್ಲು ನಫ್ಸಿನ್ ಲಮ್ಮಾ ಅಲೈಹಾ ಹಾಫಿಜ್. ತನ್ನ ವಿಷಯದಲ್ಲಿ ಒಬ್ಬ ಮೇಲ್ವಿಚಾರಕನಿರದೆ ಒಬ್ಬನೂ ಇರಲಾರನು. ಫಲ್ಯಂಜುರಿಲ್ ಇನ್ಸಾನು ಮಿಮ್ಮಾ ಖುಲಿಕ್. ಆದರೆ ತನ್ನನ್ನು ಯಾವುದರಿಂದ ಸೃಷ್ಟಿಸಲಾಗಿದೆ ಎಂಬುದನ್ನು ಮನುಷ್ಯನು ಚಿಂತಿಸಿ ನೋಡಲಿ. ಖುಲಿಕ ಮಿನ್ ಮಾಇನ್ ದಾಫಿಕ್. ಚಿಮ್ಮುವ ಒಂದು ದ್ರವದಿಂದ ಅವನನ್ನು ಸೃಷ್ಟಿಸಲಾಗಿದೆ. ಯಖ್ರುಜು ಮಿನ್ ಬೈನಿ ಸ್ಸುಲ್ಬಿ ವತ್ತರಾಯಿಬ್. ಅದು ಬೆನ್ನುಮೂಳೆ ಮತ್ತು ಪಕ್ಕೆಲುಬುಗಳ ನಡುವಿನಿಂದ ಹೊರಬರುತ್ತದೆ. ಇನ್ನಹು ಅಲಾ ರಜ್ಇಹಿ ಲಕಾದಿರ್ ಯೌಮ ತುಬ್ಲಸ್ ಸರಾಯಿರ್. ರಹಸ್ಯಗಳನ್ನು ಪರಿಶೋಧಿಸಲಾಗುವ ದಿನದಂದು ಅವನನ್ನು ಅಂದರೆ ಮನುಷ್ಯನನ್ನು ಮರಳಿ ತರಲು ಖಂಡಿತವಾಗಿಯೂ ಅವನು ಅಂದರೆ ಅಲ್ಲಾಹು ಸಾಮರ್ಥ್ಯವುಳ್ಳವನಾಗಿರುವನು. ಫಮಾ ಲಹು ಮಿನ್ ಕುವ್ವತಿನ್ ವಲಾ ನಾಸಿರ್. ಆಗ ಅವನಿಗೆ ಅಂದರೆ ಮನುಷ್ಯನಿಗೆ ಯಾವುದೇ ಶಕ್ತಿಯಾಗಲಿ ಸಹಾಯಕರಾಗಲಿ ಇರದು. ವಸ್ಸಮಾಇ ذاتಿರ್ ರಜ್ಅ್ ವಲ್ ಅರ್ದಿ ذاتಿಸ್ ಸದ್ಅ್. ಪದೇ ಪದೇ ಮಳೆಯನ್ನು ಸುರಿಸುವ ಆಕಾಶದ ಮೇಲಾಣೆ, ಸಸ್ಯಲತಾದಿಗಳನ್ನು ಮೊಳಕೆಯೊಡೆಸುವ ಭೂಮಿಯ ಮೇಲಾಣೆ. ಇನ್ನಹು ಲಕೌಲುನ್ ಫಸ್ಲ್. ಖಂಡಿತವಾಗಿಯೂ ಇದು ನಿರ್ಣಾಯಕವಾದ ಒಂದು ಮಾತಾಗಿದೆ. ವಮಾ ಹುವ ಬಿಲ್ ಹಜ್ಲ್. ಇದು ಹಾಸ್ಯವಲ್ಲ. ಇನ್ನಹುಂ ಯಕೀದೂನ ಕೈದಾ. ಖಂಡಿತವಾಗಿಯೂ ಅವರು ಮಹಾ ತಂತ್ರವನ್ನು ಹೂಡುತ್ತಿರುವರು. ವಅಕೀದು ಕೈದಾ. ನಾನು ಮಹಾ ತಂತ್ರವನ್ನು ಹೂಡುವೆನು. ಫಮಹ್ಹಿಲಿಲ್ ಕಾಫಿರೀನ ಅಮ್ಹಿಲ್ಹುಂ ರುವೈದಾ. ಆದ್ದರಿಂದ ಓ ಪ್ರವಾದಿಯವರೇ, ತಾವು ಸತ್ಯ ನಿಷೇಧಿಗಳಿಗೆ ಕಾಲಾವಕಾಶ ನೀಡಿರಿ. ಸ್ವಲ್ಪ ಸಮಯದವರೆಗೆ ಅವರಿಗೆ ತಾವು ವಿರಾಮವನ್ನು ಕೊಟ್ಟು ಬಿಡಿ.